ಆಯ್ದಿದ್ದೀವಿ. ಅದು ಯಾವುದಂದ್ರೆ ಕೌರವೇಂದ್ರನ ಕೊಂದೆ ನೀನು. ಕೌರವೇಂದ್ರನ ಕೊಂದೆ ಅಂದ್ರೆ ಕೌರವರ ಪುತ್ರವನ್ನು ನೀನು ಕೊಂದಿದೀಯಾ ಎಂಬ ಈ ಮಾತು ಶ್ರೀಕೃಷ್ಣನಿಗೆ ಬರುತ್ತೆ. ಈ ಮಾತು ಕರ್ಣ ಶ್ರೀಕೃಷ್ಣನಿಗೆ ಹೇಳುತ್ತಾನೆ. ಸೊ ಕುಮಾರವ್ಯಾಸರು ಇವರ ಇವರ ಪರಿಚಯ ತಿಳ್ಕೊಳ್ಳೋಣ. ಎಲ್ಲರೂ ಕವಿ ಪರಿಚಯದ ಓಪನ್ ಮಾಡಿ. ಇದು ಕೊಡ್ತಾರೆ ಎಕ್ಸಾಮ್ ಅಲ್ಲಿ. ಇದು ಬರುತ್ತೆ, ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಬರುತ್ತೆ ಇದು. ಕುಮಾರವ್ಯಾಸರು ಕ್ರಿಸ್ತಶಕ 1430 ಒಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಾಯಣಪ್ಪ ಗದಗ ಪ್ರಾಂತದ ಕೋಳಿವಾಡದವರು. ಆದಿಕವಿ ಪಂಪನ ಅನಂತರ ವ್ಯಾಸರ ಮಹಾಭಾರತದ ಕನ್ನಡದಲ್ಲಿ ಮೊದಲು 10 ಪರ್ವಗಳನ್ನು ರಚಿಸಿ ಪಂಡಿತರಿಗೆ ಪಾಮರರಿಗೂ ಎಂಬ ಗೌರವಕ್ಕೆ ಪಾತ್ರನಾದ ಕುಮಾರವ್ಯಾಸ. ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಮತ್ತು ಹೆಸರನ್ನು ಹೊಂದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದ ಖ್ಯಾತನಾದ ಈತ ಐರಾವತ ಎಂಬ ಕೃತಿಯನ್ನು ರಚಿಸನೆಂದು ತಿಳಿದು ಬಂದಿದೆ. ರೂಪಕ ಅಲಂಕಾರವನ್ನು ನಿರ್ಗಳಗವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ. ವೀರನಾರಾಯಣನ ಪರಮಭಕ್ತ ಈತ. ಭಾಗವತ ಸಂಪ್ರದಾಯವನ್ನು ಸರಳ, ಸುಂದರ ಹಾಗೂ ರಂಜನೀಯವಾಗಿ ಪರಿಚಯ ಜನಪ್ರಿಯಗೊಳಿಸಿದ್ದಾನೆ. ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ. ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆ ನೀನು ಎಂಬ ಕಾವ್ಯ ಭಾಗವನ್ನು